ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿದ್ದು ನಾವು ಚಿಂಚೋಳಿ ತಾಲೂಕಕ್ಕೂ ಹೋಗ್ಲತ್ತೇವಪ್ಪ ಅಂತಂದ್ರು 18 ಕಿಲೋಮೀಟರ್ ಆದ್ಮೇಲೆ ಒಂದು ನಿಡಗುಂದ ಅಂತ ಬರ್ತದ. ಆ ನಿಡಗುಂದದಾಗ ಭಾಳ ವರ್ಷಲಿಂತ ಸಮಸ್ಯೆಗಳವು. ಸಮಸ್ಯೆ ಏನಪ್ಪಾ ಅಂತಂದ್ರು ಇಲ್ಲಿ ನಿಡಗುಂದಲಿಂತ ಎಲ್ಲಾ ಹಳ್ಳಿ ಪಳ್ಳಿಗಳು ಭಾಳ ಬರ್ತಾವ. ಎಲ್ಲ ವಿದ್ಯಾರ್ಥಿಗಳು ಬರ್ತಾರ, ಸಾರ್ವಜನಿಕರು ಬರ್ತಾರ. ಈ ಕಡೆ ಹೋಗ್ಬೇಕಾದ್ರೂ ಚಿಂಚೋಳಿ ತಾಲೂಕಿಗೆ ಹೋಗ್ತಾರ, ಈ ಕಡೆ ಹೋಗ್ಬೇಕಾದ್ರೂ ಸೇಡಂ ತಾಲೂಕಿಗೆ ಹೋಗ್ತಾರ. ಇಲ್ಲಿ ಏನದಪ್ಪ ಅಂದ್ರೆ ಭಾಳ ವರ್ಷಲಿಂತ ಬಸ್ ಸ್ಟ್ಯಾಂಡ್ ಇಲ್ಲ. ಸಾರ್ವಜನಿಕರಿಗೂ ಬಸ್ ಸ್ಟ್ಯಾಂಡ್ ಇತ್ತಪ್ಪ ಅಂದ್ರೆ ಅಲ್ಲಿ ಬಂದು ಕೂಡ್ತಾರ. ಹೆಣ್ಮಕ್ಳು, ದೊಡ್ಡವರು, ಸಣ್ಣವರು, ಮುದುಕರು, ಅಜ್ಜಿಯಂದಿರು ಎಲ್ಲರೂ. ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿಲ್ಲ, ಬಸ್ ಸ್ಟ್ಯಾಂಡ್ ಬೇಕು. ಮತ್ತು ಅದೇ ರೀತಿ ಸಾರ್ವಜನಿಕರು ಎಲ್ಲರಿಗೆ ಕುಡಿಲಿಕ್ಕೆ ಒಳ್ಳೆ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಮತ್ತು ಶೌಚಾಲಯಗಳು ಆಗಬೇಕು. ನೋಡ್ರಿ ಎಷ್ಟು ದೊಡ್ಡದಾದ ನಿಡಗುಂದ. ಇದು ಜಿಲ್ಲಾ ಪಂಚಾಯತ್ ಅದೇನ್ರಿ? ಇಲ್ಲಿ ಜಿಲ್ಲಾ ಪಂಚಾಯತ್ ಇದು ಜಿಲ್ಲಾ ಪಂಚಾಯತ್ನಾಗ ಈ ತರ ಅದ. ನಿಮಗೆ ಸಂಪೂರ್ಣ ನಿಡಗುಂದನೇ ತೋರ್ಸ್ಲತ್ತೀನಿ ನೋಡ್ರಿ, ಇಷ್ಟು ದೊಡ್ಡದದ. ಮತ್ತ ಇಲ್ಲಿ ಸಂತಿನೂ ಆಗ್ತದ, ಎಲ್ಲಾ ಹಳ್ಳಿದವರು ಬರ್ತಾರ. ಸಾರ್ವಜನಿಕರಿಗೆ ಅನುಕೂಲ. ಸರ್ಕಾರ ಯಾವುದೇ ಪಕ್ಷದವ್ರು ಇರಲಿ, ಅದು ನಮಗ್ ಸಂಬಂಧ ಇಲ್ಲ. ನಾವೆಲ್ಲ ಓಟ್ ಯಾಕೆ ಹಾಕ್ತಿವಿ ಅವ್ರಿಗೆ? ನಾವು ಓಟ್ ಯಾಕೆ ಹಾಕ್ತಿವಿ ಅಂದ್ರೆ ನಮ್ಮೆಲ್ಲಾ ಕೆಲಸ ಅವ್ರು ಮಾಡಿ ಕೊಡ್ಬೇಕು. ಅದ್ರ ಸಲಕ್ಕಾಗಿ ಅವ್ರಿಗೆ ನಾವು ಓಟ್ ಹಾಕ್ತಿವಿ. ಇಲ್ಲಿ ಆ ಪಕ್ಷ, ಈ ಪಕ್ಷ, ಆ ಜಾತಿ, ಈ ಜಾತಿ ಅಂತ ಏನೂ ನೋಡೋದಿಲ್ಲ. ಇಲ್ಲಿ ನಿಡಗುಂದ ಸುತ್ತಮುತ್ತ ಹಳ್ಳಿದವರಿಗೆ, ನಿಡಗುಂದದಾಗಿರೋರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಒಳ್ಳೆ ಬಸ್ ಸ್ಟ್ಯಾಂಡು, ಕುಡಿಲಿಕ್ಕೆ ನೀರು ಮತ್ತು ಶೌಚಾಲಯ ಮಾಡಿಕೊಡ್ಬೇಕಂತ ನಮ್ಮ ಸಮಸ್ತ ನಿಡಗುಂದ ಗ್ರಾಮದವ್ರ ವತಿಯಿಂದ ಮತ್ತು ಎಲ್ಲ ಹಳ್ಳಿ ಪಳ್ಳಿಯವ್ರ ಗ್ರಾಮದ ವತಿಯಿಂದ ನಾವು ಒಂದು ಕಳಕಳಿಯ ಮನವಿ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಬಸ್ ಸ್ಟ್ಯಾಂಡ್ ಆಗಲಿ ಅಂತ ನಮ್ಮ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ.